ಹಾಯ್, ಗುಡ್ ಈವ್ನಿಂಗ್ ಎಲ್ರಿಗೂ. ಹೇಗಿದ್ದೀರಾ ಎಲ್ರು? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಎಸ್, ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಇವತ್ತು ಒಂದು ನಿಮಗೆ ಫಸ್ಟ್ ಸಾರಿ ಕೇಳಬೇಕು. ಯಾಕಂದ್ರೆ ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ನಾನು ಗೃಹಲಕ್ಷ್ಮಿದು. ಇವತ್ತೇ ಕ್ರೆಡಿಟ್ ಆಗುತ್ತೆ ಅಂತ. ಎಸ್, ಇವತ್ತೇ ಕ್ರೆಡಿಟ್ ಆಗುತ್ತೆ ಅಂತ ಹಾಗೆ ನ್ಯೂಸಲ್ಲಿ ಹೇಳಿರೋದ್ರಿಂದ ನಾನು ಹೋದ ಶುಕ್ರವಾರ, ಇವತ್ತಿಗೆ 8 ದಿವಸ ಆಯಿತು, ಹೋದ ಶುಕ್ರವಾರ ಒಂದು ವಿಡಿಯೋ ಹಾಕಿದ್ದೆ. ಅದನ್ನ ಕ್ರೆಡಿಟ್ ಆಗುತ್ತೆ ಅಂತ ಖಂಡಿತವಾಗಿ ಕ್ರೆಡಿಟ್ ಆಗೇ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಆ ವಿಡಿಯೋ ಮಾಡಿದ್ದೆ. ನಿಮ್ಗೆಲ್ರಿಗೂ ಸಾರಿ ಆ ವಿಡಿಯೋಗೋಸ್ಕರ. ಓಕೆನಾ? ಇವತ್ತು ಮತ್ತೆ ಗೃಹಲಕ್ಷ್ಮಿ ಅಪ್ಡೇಟ್ ತಗೊಂಡೆ ಮತ್ತೆ ಬಂದಿದ್ದೇನೆ. ಎಲ್ಲಾ ವಿಡಿಯೋದಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ 4 ತಿಂಗಳದು ಒಂದೇ ಸಾರಿ ಹಾಕಿದ್ದಾರೆ ವಿತ್ ಪ್ರೂಫ್ ಅಂತ. ಸೊ ಆ ವಿಡಿಯೋ ಆ ಟಾಪಿಕ್ ಬಗ್ಗೆ ನಾನಿವತ್ತು ನಿಮ್ಗೆ ಚರ್ಚೆ ಮಾಡಕ್ ಬಂದಿದ್ದೀನಿ. ಬನ್ನಿ, ಅದ್ರಿಗಿನ ಮುಂಚೆ ಒಂದು ಚಿಕ್ಕ ಫಾರ್ಮಾಲಿಟಿ. ಇನ್ನು ಯಾರ್ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು, ಹಾರ್ಡ್ಲಿ ರಿಕ್ವೆಸ್ಟು, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತೆ ಬೆಲ್ ಐಕನ್ನ ಹಿಟ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಪದೇ ಪದೇ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ನಾನು ನಿಮಗೆ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಏನಿರುತ್ತಂದ್ರೆ ನಾನು ಯಾವುದೇ ಗೌರ್ಮೆಂಟ್ ಸ್ಕೀಮ್ ಬಿಟ್ರು ನಾನು ನಿಮ್ಗೆ ತಿಳಿಸ್ತೀನಿ. ಓಕೆನಾ? ಹೆಣ್ಮಕ್ಳಿಗೆ ಲೋನ್ ಆಗ್ಲಿ, ಮತ್ತೆ ಗಂಡ್ಮಕ್ಳಿಗೆ ಗಾಡಿ, ಗೂಡ್ಸ್ ಗಾಡಿ, ಆಟೋ, 3 ವೀಲರ್, 4 ವೀಲರ್, 2 ವೀಲರ್ ಎಲ್ಲಾನು ಬಿಡ್ತಾರೆ. ಗೂಡ್ಸ್ ಗಾಡಿ ಬಿಡ್ತಾರೆ. ಅದನ್ನೆಲ್ಲ ನಾನು ನಿಮ್ಗೆ ವಿಡಿಯೋ ಮಾಡ್ತಾ ಇರ್ತೀನಿ. ಯಾರಾದ್ರೂ ಏನಾದ್ರು ಕೇಳಕ್ಕೆ ಬಂದೇ ಬರ್ತಾರೆ. ಆನ್ಸರ್ ಕೊಟ್ಟೆ, ನೋ ಆಪ್ಷನ್. ಸೊ ಬನ್ನಿ, ನಾನು ಏನಕ್ಕೆ ಹೇಳ್ತಾ ಇರ್ತೀನಿ ಅಂತ ಅಂದ್ರೆ ನಿಮ್ಗೆ ಅದೇ ನಾನು ಹೇಳಿದ್ನಲ್ಲ, 2 ವೀಲರ್, 3 ವೀಲರ್, 4 ವೀಲರ್ ಎಲ್ಲಾನು ಗೋರ್ಮೆಂಟ್ ಅಲ್ಲಿ ಬಿಡ್ತಾರೆ ನಿಮ್ಗೆ. ಇವಾಗ ಮತ್ತೆ ಸ್ವಯಂ ಸಾಲ ಉದ್ಯೋಗ ಅಂತ ಬಿಡ್ತಾರೆ. ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಇದನ್ನ ನಿಮ್ಗೆ ನೀವು ಓನ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಲೋನ್ಗಳೆಲ್ಲ ಬಿಡ್ತಾ ಇರ್ತಾರೆ. ಇದನ್ನ ನಾವು ಹೇಗೆ ಕಟ್ಬೇಕು ಅಂದ್ರೆ, 50,000 ಕಟ್ಟೋದು 50,000 ಮನ್ನಾ ಆಗುತ್ತೆ. 1 ಲಕ್ಷ ನೀವು ತಗೊಂತೀರಾ ಅಂತ ತಿಳ್ಕೊಳ್ಳಿ, 50,000 ಕೊಟ್ಟೋದು 50,000 ಮನ್ನಾ ಆಗುತ್ತೆ. ಈ ತರ ಎಲ್ಲ ಸ್ಕೀಮ್ಸ್ ಬಿಡ್ತಾರೆ. ಮತ್ತೆ ಇವಾಗ ಏನೋ ಒಂದ್ ಸ್ವಂತ ಬಿಸ್ನೆಸ್ ಮಾಡ್ಬೇಕು ಅಂತ ಗೂಡ್ಸ್ ಗಾಡಿ ತಗೊಂತಾ ಇರ್ತಾರೆ. ನಾನ್ ಸ್ವಂತ ಎಷ್ಟು ದಿವಸ ಅಂತ ಬೇರೆಯವ್ರಿಗೆ ಡ್ರೈವರ್ ಆಗಿ ಕೆಲಸ ಮಾಡೋದು, ನನ್ ಸ್ವಂತ ಗಾಡಿ ಇದ್ರೆ ನನ್ ಸ್ವಂತ ಬಿಸ್ನೆಸ್ ಮಾಡ್ಬೋದಲ್ಲ, ಈ ತರ ಎಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಅಂತವ್ರಿಗೆ ಗೌರ್ಮೆಂಟ್ ಕಡೆಯಿಂದ ಗೂಡ್ಸ್ ಗಾಡಿ ಆಗ್ಲಿ ಅಥವಾ ಆಟೋ ಓಡಿಸೋರ್ಗೆ ಆಟೋ ಆಗ್ಲಿ ಎಲ್ಲಾ ಸಿಗುತ್ತೆ. ಮತ್ತೆ ಮನೇಲಿ ಕುತ್ಕೊಂಡು ಕೆಲಸ ಮಾಡೋರ್ಗೆ ಟೈಲರಿಂಗ್ ಮಷಿನ್ ಸಿಗುತ್ತೆ. ಈ ತರ ಎಲ್ಲ ನಾನು ನಿಮ್ಗೆ ಈ ಸ್ಕೀಮ್ಸ್ ಗಳ ಬಗ್ಗೆ ಮಾಹಿತಿ ಎಲ್ಲ ಕೊಡ್ತಾ ಇರ್ತೀನಿ. ಅದಕ್ಕೆ ನಾನು ಬೆಲ್ ಐಕನ್ನ ಹಿಟ್ ಮಾಡ್ಕೊಂಡಿರಿ ಅಂತ ಒತ್ತಿ ಹೇಳ್ತಾ ಇರ್ತೀನಿ. ಮತ್ತೆ ನಾನ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತಲ್ಲ, ನೀವುಗಳೇ ನೋಡ್ಬೇಕು ನನ್ನ ವಿಡಿಯೋ. ಆಮೇಲೆ ನೀವೆಲ್ಲ ಈ ಫೆಸಿಲಿಟೀಸ್ ಎಲ್ಲ ಯೂಸ್ ಮಾಡ್ಕೊಳ್ಳಿ. ಸ್ಪೆಷಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ಯೂಸ್ ಮಾಡ್ಕೊಳ್ಳಿ. ಸ್ಪೆಷಲಿ ಹೆಣ್ಮಕ್ಳಿಗೆ ನಾನು ಫಸ್ಟ್ ಕೊಡೋದೇ ಹೆಣ್ಮಕ್ಳಿಗೆ ಪ್ರಿಫರೆನ್ಸ್ ಜಾಸ್ತಿ. ಯಾಕಂದ್ರೆ ಬೇಜಾರ್ ಮಾಡ್ಕೋಬೇಡಿ, ಬಟ್ ಎಲ್ರು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಎಲ್ರು ಒಳ್ಳೇದಾಗಿ ಎಲ್ರಿಗೂ. ಬಟ್ ನಾನ್ ಫಸ್ಟ್ ಕೊಡೋದು ಹೆಣ್ಮಕ್ಳಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀನಿ. ಸೊ ಅದಕ್ಕಾಗಿ ನಾನು ಬೆಲ್ಲೈಕನ್ನ ಹಿಟ್ ಮಾಡ್ಕೊಂಡಿರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅಂತ ಹೇಳ್ತಾ ಇದ್ದೀನಿ. ಇದ್ರಲ್ಲಿ ನನ್ನ ಸ್ವಾರ್ಥನೂ ಇದೆ, ನಿಮ್ದು ಯೂಸ್ ಇದೆ, ಹಂಗಾಗಿ ಹೇಳ್ತಾ ಇರ್ತೀನಿ, ಬೇಜಾರ್ ಮಾಡ್ಕೊಬೇಡಿ. ಓಕೆನಾ? ಮತ್ತೆ ನಿನ್ನೆಯಿಂದ ಏನ್ ವಿಡಿಯೋ ವೈರಲ್ ಆಗ್ತಾ ಇದೆ ಅಂತಂದ್ರೆ, ಇಂಡಿಯನ್ ಅಕೌಂಟ್ಗೆ ಬಂದ್ಬಿಟ್ಟು 2,000 4 ತಿಂಗಳದು ಒಂದೇ ಸಾರಿ ಬಂದ್ಬಿಟ್ಟಿದೆ ಅಂತ ಎಲ್ಲ ಹೇಳ್ತಾ ಇದಾರೆ. ಅದೆಲ್ಲ ಶುದ್ಧ ಸುಳ್ಳು. ಯಾವುದು ಬಂದಿಲ್ಲ. ಇನ್ನ ಅಮೌಂಟ್ ಗೃಹಲಕ್ಷ್ಮಿ ದುಡ್ಡಾಗ್ಲಿ ಯಾವುದೇ ಆಗ್ಲಿ ಯಾವುದು ಬಂದಿಲ್ಲ. ಏನಂದ್ರೆ ಇನ್ನು ವೆರಿಫಿಕೇಶನ್ ಅದು ಇದು ಅಂತ ಮಾಡ್ತಾ ಇದ್ದಾರೆ ಹೊರತು ಗೃಹಲಕ್ಷ್ಮಿ ದುಡ್ಡು ಯಾವುದೇ ತರ ಬಿಟ್ಟಿಲ್ಲ. ಡಿ.ಕೆ. ಶಿವಕುಮಾರ್ ಸರ್ ಅದು AI ವಿಡಿಯೋ ಮಾಡಿ ಬಿಟ್ಟಿದ್ದಾರೆ. ಸೊ ಹಂಗಾಗಿ ಇನ್ನು ಬಿಟ್ಟಿಲ್ಲ. ಯಾರು ವರಿ ಮಾಡ್ಕೋಬೇಡಿ. ಬರುತ್ತೆ ಅಂತ ಹೋಪ್ ಇಟ್ಕೊಂಡಿದ್ದಾರೆ ಎಲ್ರು. ನಾವು ಅವ್ರ ಜೊತೆ ಅವರಲ್ಲಿ ಒಬ್ರು ನಾವು ಹೋಪ್ ಇಟ್ಕೊಂಡು ಜೀವನ ಮಾಡೋಣ. ಇಷ್ಟು ದಿವಸ ನಾವು ಆ 2,000ದಿಂದಾನೇ ನಾವು ಜೀವನ ಮಾಡಿಲ್ಲ. ಬಟ್ ಅದು ಹೆಂಗಾಗಿತ್ತು ಅಂದ್ರೆ, ಕಳೆದ 2.5 ವರ್ಷದಿಂದ ನಮ್ಗೆ ಏನಾಗಿತ್ತು ಅಂದ್ರೆ, ಅಡಿಕ್ಟ್ ಆಗ್ಬಿಟ್ಟಿದೀವಿ. ಏನೋ ನಾವು ಪರ್ಚೇಸ್ ಮಾಡ್ಕೊಳಕ್ ಹೋದ್ರು 2,000 ಬರುತ್ತಲ್ಲ ಬಿಡು, ಅದರಿಂದ ಸಾಲ ತೀರ್ಸಿದ್ರೆ ಆಯ್ತು ಅಂತ ಈ ತರ ಅಡಿಕ್ಟ್ ಆಗಿದ್ದೆ ಹೊರತು ಈಗ ಸ್ವಲ್ಪ ದಿವಸ ಆದ್ರೆ ಮತ್ತೆ ನಮ್ಗೆ ರೂಢಿ ಆಗ್ತಿದೆ. ಯಾರು ವರಿ ಮಾಡ್ಕೋಬೇಡಿ, ಎಲ್ರಿಗೂ ಅಮೌಂಟ್ ಬಂದೇ ಬರುತ್ತೆ. ಅದೇನೋ ವೆರಿಫಿಕೇಶನ್ ಅದು ಇದು ಅಂತ ನೋಡ್ತಾ ಇದ್ದಾರೆ. ಏನೋ ಬೇರೆ ಕಡೆಯಿಂದ ಬಂದು ನಮ್ಮ ಇದಕ್ಕೆಲ್ಲ ಬಂದು ನಮ್ದು ದುಡ್ಡು ಯೂಸ್ ಮಾಡ್ಕೊಂತಾ ಇದ್ದಾರೆ, ನಮ್ಗೆ ಓಟ್ ಹಾಕ್ತಾ ಇದ್ದಾರೆ, ನಮ್ ದುಡ್ಡು ಯೂಸ್ ಮಾಡ್ಕೊಂತಾ ಇದ್ದಾರೆ ಅಂತ ಈ ಇಂಟೆನ್ಷನ್ ಇಟ್ಕೊಂಡು ಅವರೆಲ್ಲ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ಮಾಡ್ಲಿ ಬಿಡಿ, ತೊಂದ್ರೆ ಇಲ್ಲ. ಎಷ್ಟು ದಿವಸ ಮುಂದೆ ಹಾಕ್ತಾರೆ? 4 ತಿಂಗಳು, 5 ತಿಂಗಳು, 6 ತಿಂಗಳು ಮತ್ತೆ ಹಾಕ್ಲೇಬೇಕಾ? 6ನೇ ತಿಂಗಳಿಗೆ
ಅವ್ರು ವೋಟ್ ಹಾಕ್ಬೇಕು ಅಂದ್ರೆ ಅವರು ಮಾಡ್ಲೇಬೇಕು. ಸೊ ನಾವು ವೇಟ್ ಮಾಡಿ ಕಾದು ನೋಡೋಣ, ಬೇರೆ ಆಪ್ಷನ್ ಇಲ್ಲ ನಮ್ಮ ಹತ್ರ ಅಂತ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸೈಡ್ ಮಾಡಿ, ನೋ ಪ್ರಾಬ್ಲಮ್. ಬಟ್ ಎಲ್ರಿಗೂ ಶೇರ್ ಮಾಡಿ ಆದಷ್ಟು ಅಂತ ಹೇಳ್ತಾ, ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ ನೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ